ಹಾವೇರಿಯಲ್ಲಿ ಹಿಂದೂ ಯುವತಿಯ ಹತ್ಯೆಯ ವಿಚಾರ ಹೊಸ ಕಿಚ್ಚನ್ನು ಹೊತ್ತಿಸಿದೆ. ಏನು ಲಾಕ್ ಆಗಿದಾರಲ್ಲ ಅವರಿಗೆ ತಕ್ಕ ಶಾಸ್ತಿ ಆಗಬೇಕು ಅಂತ ಹೇಳಿ ಇವತ್ತು ಮಾಸೂರನ್ನ ಬಂದ್ ಮಾಡಲಿಕ್ಕೆ ಸಿದ್ಧತೆಯನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಹಿಂದೂ ಯುವತಿ ಸ್ವಾತಿ ಹತ್ಯೆಯನ್ನು ಖಂಡಿಸಿ ಮಾಸೂರು ಬಂದ್. ಹಾವೇರಿ ಜಿಲ್ಲೆಯ ರಟ್ಟಿಹಳ್ಳಿ ತಾಲೂಕಿನ ಮಾಸೂರನ್ನ ಬಂದ್ ಮಾಡಲಿಕ್ಕೆ ಕರೆ ಕೊಡಲಾಗಿದೆ. ಹಿಂದೂ ಪರ ಸಂಘಟನೆಗಳಿಂದ ಸ್ವಾತಿ ಹುಟ್ಟೂರು ಮಾಸೂರನ್ನ ಬಂದ್ ಮಾಡಲಿಕ್ಕೆ ನಿರ್ಧಾರವನ್ನು ಮಾಡಲಾಗಿದೆ. ನಿಷ್ಪಕ್ಷಪಾತವಾದ ಇನ್ವೆಸ್ಟಿಗೇಷನ್ ಆಗಬೇಕು, ಆರೋಪಿಗಳಿಗೆ ತಕ್ಕ ಶಾಸ್ತಿ ಆಗಬೇಕು ಅಂಥೇಳಿ ಆಗ್ರಹಿಸ್ತಿದ್ದಾರೆ. ಸ್ವಾತಿ ಹತ್ಯೆ ಲವ್ ಜಿಹಾದ್ ಅಂಥೇಳಿ ಆರೋಪಿಸಿ ಬಂದ್ಗೆ ಕರೆಯನ್ನು ಕೊಟ್ಟಿರುವಂಥದ್ದು. ಆರೋಪಿ ನಯಾಜ್ ಸೇರಿ ಮೂವರನ್ನು ಗಲ್ಲಿಗೇರಿಸಬೇಕು ಅಂಥೇಳಿ ಒತ್ತಾಯವನ್ನು ಕೂಡ ಈ ಮೂಲಕ ಮಾಡ್ತಾ ಇದ್ದಾರೆ. ನರ್ಸ್ ಆಗಿದ್ದವರು ಇದ್ದಕ್ಕಿದ್ದ ಹಾಗೆ ಮನೆಯಿಂದ ಹೊರ ಹೋದಂತಹ ಸ್ವಾತಿ ನದಿಯ ದಡದಲ್ಲಿ ಶವವಾಗಿ ಪತ್ತೆಯಾಗಿದ್ರು. ಲವ್ ಜಿಹಾದ್ನ ಆರೋಪ ಕೂಡ ಕೇಳಿ ಬಂದಿತ್ತು. ನಯಾಜ್ ಸೇರಿ ಈಗ ಮೂವರ ಬಂಧನ ಆಗಿದೆ. ನಿಷ್ಪಕ್ಷಪಾತವಾದಂತಹ ತನಿಖೆ ಆಗಬೇಕು, ಸ್ವಾತಿ ಸಾವಿಗೆ ನ್ಯಾಯ ಸಿಗಬೇಕು ಅಂಥೇಳಿ ಈಗ ಹಿಂದೂ ಪರ ಸಂಘಟನೆಯ ಕಾರ್ಯಕರ್ತರು ದೊಡ್ಡ ಮಟ್ಟದ ಹೋರಾಟಕ್ಕೆ ಮುಂದಾಗಿದ್ದಾರೆ. ಹಾವೇರಿ ಜಿಲ್ಲೆಯ ಮಾಸೂರನ್ನ ಬಂದ್ ಮಾಡುವ ಮೂಲಕ ತತ್ಕ್ಷಣಕ್ಕೆ ಶಿಕ್ಷೆಯನ್ನ ಪ್ರಕಟಿಸಬೇಕು ಅನ್ನುವಂತಹ ವಿಚಾರವನ್ನು ಕೂಡ ಪ್ರಸ್ತಾಪಿಸ್ತಾ ಇದ್ದಾರೆ. ಹೊರಹಾಕಿರುವಂತದ್ದು ಕೊಲೆಗೆ ಯಾರು ಕಾರಣ ಅವರನ್ನ ಅರೆಸ್ಟ್ ಮಾಡಬೇಕು ಅನ್ನೋದು ಈಗ ಹಿಂದೂ ಯುವತಿ ಸ್ವಾತಿ ಹತ್ಯೆಯನ್ನು ಖಂಡಿಸಿ ಇವತ್ತು ಮಾಸೂರು ಬಂದ್ಗೆ ಹಿಂದೂ ಪರ ಸಂಘಟನೆಗಳು ಕರೆಯನ್ನು ಕೊಟ್ಟಿರುವಂಥದ್ದು. ಮೊನ್ನೆ ಅಷ್ಟೇ ಬಸವರಾಜ ಬೊಮ್ಮಾಯಿ ಅವರು ಕೂಡ ಮಾತನಾಡಿದರು. BJPಯ ನಾಯಕರುಗಳು ಕೂಡ ಈಗ ಪಟ್ಟಿಡಿದಿದ್ದಾರೆ, ಯಾರನ್ನು ರಕ್ಷಿಸುವ ಕೆಲಸ ಆಗ್ತಾ ಇದೆ ಅಂಥೇಳಿ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಫಕೀರಯ್ಯ, ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಫಕೀರಯ್ಯ, ಸ್ವಾತಿ ಹತ್ಯೆಯನ್ನು ಖಂಡಿಸಿ ಇವತ್ತು ಮಾಸೂರು ಬಂದ್ಗೆ ಕರೆ ಕೊಟ್ಟಿರುವಂಥದ್ದು ಹೇಗಿದೆ ಈಗ ಸದ್ಯಕ್ಕೆ ಮಾಸೂರಿನ ಪರಿಸ್ಥಿತಿ? ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ? ಬಂದ್ ಯಶಸ್ವಿ ಆಗ್ತಾ ಇದೆಯಾ? ಏನ್ ಕತೆ ಅಂತ? ಪ್ರೇಮ್, ಹಿಂದೂ ಯುವತಿ ಸ್ವಾತಿ ಹತ್ಯೆ ಖಂಡಿಸಿ ಇವತ್ತು ಹಾವೇರಿ ಜಿಲ್ಲೆಯಾದ್ಯಂತ ವಿವಿಧ ಪ್ರತಿಭಟನೆಗಳು ಸೇರಿದಂತೆ ಮಾಸೂರು ಪಟ್ಟಣವನ್ನ ಬಂದ್ ಕರೆ ನೀಡಲಾಗಿದೆ. ಹೀಗಾಗಿ ಬೆಳಗಿನಿಂದಲೇ ಕೂಡ ಬಹುತೇಕ ಅಂಗಡಿ ಮುಗ್ಗಟ್ಟುಗಳು ಯಾರು ಓಪನ್ ಮಾಡದೆ ಸ್ವಾತಿ ಹತ್ಯೆಯನ್ನ ಖಂಡಿಸಿ ಈಗಾಗಲೇ ಸ್ವಯಂ ಪ್ರೇರಿತವಾಗಿ ಬಂದ್ ಅನ್ನ ಮಾಡಲಾಗ್ತಾ ಇದೆ. ಹೀಗಾಗಿ ಬಹಳಷ್ಟು ಪ್ರತಿಭಟನೆ ಬಜರಂಗ ದಳ ಸೇರಿದಂತೆ ವಿಶ್ವ ಹಿಂದೂ ಪರಿಷತ್ ಮತ್ತೆ ವಿದ್ಯಾರ್ಥಿ ಪರಿಷತ್ ವಿದ್ಯಾರ್ಥಿಗಳು ಕೂಡ ಬೃಹತ್ ಪ್ರತಿಭಟನೆ ಮಾಡಿ ಏನೋ ಸ್ವಾತಿ ಹತ್ಯೆ ಆಗಿದೆ, ಆ ಹತ್ಯೆಯನ್ನ ಖಂಡಿಸಿ ಏನೋ ಆರೋಪಿಗಳಿಗೆ ಗಲ್ಲು ಶಿಕ್ಷೆ ಆಗ್ಬೇಕು ಅನ್ನೋದು ಒತ್ತಾಯವನ್ನ ಮಾಡ್ತಿರುವಂತದ್ದು. ಹೀಗಾಗಿ 12 ಗಂಟೆ ಸುಮಾರಿಗೆ ಏನೋ ಮಾಸೂರು ಪಟ್ಟಣದ ವಿವಿಧ ಪ್ರಮುಖ ಬೀದಿಗಳಲ್ಲಿ ಪ್ರತಿಭಟನಾ ಮೆರವಣಿಗೆ ಮಾಡಿ ಸರ್ಕಾರಕ್ಕೆ ಒತ್ತಾಯವನ್ನ ಮಾಡಲಿದ್ದಾರೆ. ಪ್ರೇಮ್, ರೈಟ್, ಥ್ಯಾಂಕ್ ಯು ತಮ್ಮ ಎಲ್ಲ ಮಾಹಿತಿಗಾಗಿ. ಒಟ್ಟಾರೆ ಇವಾಗ ಆ ಭಾಗದ ಜನ ಒಗ್ಗಟ್ಟಾಗಿದ್ದಾರೆ, ಎಲ್ಲರೂ ಕೂಡ ಒಗ್ಗಟ್ಟಾಗಿ ಯಾರು ತಪ್ಪಿತಸ್ಥರಿದ್ದಾರೆ, ಅದು ಹಿಂದೂನೋ ಮುಸ್ಲಿಮೋ ಮತ್ತೊಂದೋ ಮಗದೊಂದೋ ಅದು ಬೇಕಾಗಿಲ್ಲ, XYZ ತಪ್ಪಿತಸ್ಥರು ಯಾರಿದ್ದಾರೆ ಅವರಿಗೆ ಶಿಕ್ಷೆ ಕೊಡಿಸಿ ಅಂತಂದ್ಬಿಟ್ಟು. ಹಾಗಾಗಿ ಇಡೀ ಮಾಸೂರು ಗ್ರಾಮ ಈಗ ಕಂಪ್ಲೀಟಾಗಿ ಬಂದ್ ಆಗಿದೆ. ಇಡೀ ದಿನ ಇದೇ ರೀತಿ ಸಪೋರ್ಟ್ ಸಿಗುತ್ತೆ ಅಂತಕ್ಕಂಥ ನಿರೀಕ್ಷೆ ಕೂಡ ಇದೆ.